ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ದ ಹಂಗ್ರಿ ಸ್ಪೂನ್. ಇವತ್ತು ಶಾಹಿ ವೈಟ್ ಚಿಕನ್ ಮಾಡುವ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಅದರಲ್ಲಿ 2 ದೊಡ್ಡ ಆನಿಯನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿಕೊಳ್ಳೋದು. ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಈ ಥರ ಒಂದು 80% ಅಷ್ಟು ಆನಿಯನನ್ನು ತೆಗೆದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇದು ತುಂಬ ಸ್ಪೈಸಿ ಕೂಡ ಆಗೋದಿಲ್ಲ, ಹಾಗಾಗಿ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಈಗ ಉಳಿದ ಆನಿಯನನ್ನು ಈ ಥರ ಫ್ರೈ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ಬಡಿಸೊಪ್ಪು, ಲವಂಗ, ಕರಿಮೆಣಸು ಮತ್ತು ಚಕ್ಕೆ ಹಾಕಿ ಹುರ್ಕೊಳ್ಳುವ. ಇಮಿಡಿಯೇಟ್ ಚಿಕನ್ ಕೂಡ ಹಾಕುವ ಅದರೊಟ್ಟಿಗೆ ಇಮಿಡಿಯೇಟಾಗಿ. ಇದಕ್ಕೆ ನೀರೆಲ್ಲ ಹಾಕಬಾರ್ದು, ಚಿಕನಲ್ಲಿ ನೀರು ಬಿಡ್ತದೆ. ಸೊ ಲೋ ಫ್ಲೇಮಲ್ಲಿ ನಾವು ಕುಕ್ ಮಾಡಬೇಕು ಇದನ್ನು. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ, 1-2 ಟೀ ಸ್ಪೂನ್ ಅಷ್ಟು. ಇದರಲ್ಲಿ ಸ್ವಲ್ಪ ಸಾಲ್ಟ್ ಇದೆ, ಹೋಮ್ ಮೇಡ್ ಆದ್ದರಿಂದ. ಹಾಗಾಗಿ ಸಾಲ್ಟನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು, ಟೇಸ್ಟ್ನ ಅಕಾರ್ಡಿಂಗ್. ಈಗ ಇದನ್ನು ಮಿಕ್ಸ್ ಮಾಡುವ. ಸ್ವಲ್ಪ ಧನಿಯಾ ಪೌಡರ್, ಕರ್ಡ್ ಒಂದು ಸಣ್ಣ ಮೀಡಿಯಮ್ ಬೌಲ್ನಷ್ಟು ಸ್ವಲ್ಪ ಉಳಿಸಿಕೊಂಡಿದ್ದೇನೆ, ಜಾಸ್ತಿ ಆಯಿತು ಅಂತ ಅನಿಸಿತು ಹಾಗಾಗಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಚಿಕನ್ ಎಲ್ಲ ಟೆಂಡರ್ ಆಗುವ ತನಕ ಬೇಯಿಸಿಕೊಳ್ಳುವ. ಈಗ ಮಿಕ್ಸರಲ್ಲಿ ನಾನು ಆನಿಯನ್ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಒಂದು 15-20 ಕ್ಯಾಶ್ಯೂ, ಸೋಕ್ ಮಾಡಿದ ಕ್ಯಾಶ್ಯೂ ಹಾಕಿ ಒಂದೊಳ್ಳೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ, 2 ಟೇಬಲ್ ಸ್ಪೂನ್ ಅಷ್ಟು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋದು. ಈ ಥರ ಫೈನ್ ಪೇಸ್ಟ್ ಆಗಬೇಕು. ಚಿಕನ್ ಬೆಂದಿದೆ, ನೀರು ಬಿಟ್ಟಿದೆ ಸ್ವಲ್ಪ. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ಈಸಿ ರೆಸಿಪಿ, ಯಾರು ಕೂಡ ಟ್ರೈ ಮಾಡ್ಬೋದು. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂದರೆ ಇಲ್ಲಿ ವೈಟ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಮಕ್ಕಳಿಗಾಗಿ ಮಾಡ್ತಾಯಿದ್ದೇನೆ, ಸೊ ನಾನು ಸ್ಪೈಸಿಯಾಗಿ ಮಾಡ್ತಾಯಿಲ್ಲ. ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಬೇಕಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ನೀರು ಹಾಕ್ಕೊಳ್ಬೋದು, ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೊಳ್ಕೊಂಡು ನೀರು ಹಾಕ್ಕೊಳ್ಬೋದು. ಕಸೂರಿ ಮೇಥಿ ಹಾಕ್ತಾಯಿದ್ದೇನೆ ಸ್ವಲ್ಪ. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿದ್ದೇನೆ. ಈಗ ಪುದೀನ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ತಾಯಿದ್ದೇನೆ. ಬೇಕಂದರೆ ಈ ಪಾಯಿಂಟಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ.
ಆಯಿತು. ಈಗ ಸ್ವಲ್ಪ ತೆಂಗಿನ ದಪ್ಪ ಹಾಲು 1.5 ಸ್ಪೂನ್ನಷ್ಟು 1.5 ಟೇಬಲ್ ಸ್ಪೂನ್ನಷ್ಟು ಆ್ಯಡ್ ಮಾಡಿದ್ದೇನೆ. ಮಿಕ್ಸ್ ಮಾಡಿಕೊಳ್ಳುವ. ಒಂದು ಬಾಯ್ಲ್ ಬರುವ ತನಕ ಬಿಡುವ. ಈಗ ಇದಕ್ಕೆ ಸ್ವಲ್ಪ ಹಸಿಮೆಣಸು, ಒಳ್ಳೆ ಫ್ಲೇವರ್ ಬಿಡ್ತದೆ ಈ ಥರ ಹಾಕಿದರೆ, ಮತ್ತು ಉದ್ದುದ್ದವಾಗಿ ಕಟ್ ಮಾಡಿದ ಜಿಂಜರ್ ಆ್ಯಡ್ ಮಾಡಿಕೊಳ್ಳುವ. ತುಂಬ ಟೇಸ್ಟಿಯಾಗಿ ಬರ್ತದೆ, ಹಾಗೆ ಮಕ್ಕಳಿಗೆ ಸ್ಪೈಸಿ ಕೂಡ ಆಗಿರುವುದಿಲ್ಲ. ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ. ಹಾಗೂ ಎಲ್ಲಿಂದ ನನ್ನ ಚಾನಲನ್ನು ರೆಸಿಪೀಸನ್ನೆಲ್ಲ ನೋಡ್ತಾ ಇದ್ದೀರಾ, ಹಾಗೂ ಮುಂದೆ ಚಿಕನಲ್ಲಿ ಅಥವಾ ವೆಜಿಟೇರಿಯನ್ ಆಗಿದ್ದರೆ ಎಂಥ ರೆಸಿಪಿ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.